ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗ್ಯಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಪ್ರತಿನಿತ್ಯ ಋಷಿ ಮುನಿಗಳ, ಋಷಿಕೆಯರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬರ್ತಿದ್ದೇವೆ. ಇವತ್ತು ಬಹಳ ಪರ್ವಕಾಲವಾಗಿದೆ. ನಿನ್ನೆ ನಾಗರ ಚೌತಿ, ಇವತ್ತು ಗರುಡ ಪಂಚಮಿ. ಸಾಮಾನ್ಯವಾಗಿ ಶಾಸ್ತ್ರೋಕ್ತವಾಗಿ ಹೇಳಬೇಕಾದ್ರೆ ನಾವು ಪಂಚಮಿಗೂ ನಾಗನನ್ನೇ ಸೇರಿಸಿ ಬಿಡ್ತೇವೆ. ಆದರೆ ಇವತ್ತು ಗರುಡ ಪಂಚಮಿ, ನಾಗರ ಚೌತಿ, ಗರುಡ ಪಂಚಮಿ ಅಂತ ಹೇಳಿ ಶಾಸ್ತ್ರ ಪ್ರಸಿದ್ಧವಾದಂತಹ ದಿನ. ಇವತ್ತು ಬಹಳ ಒಳ್ಳೆಯ ದಿನ. ಈ ನಿನ್ನೆ ದಿನನೂ ಅಷ್ಟೇ. ನಾವು ಇವತ್ತು ಸಹೋದರರಿಗೆ ಹಾಲು ತುಪ್ಪ ಹಚ್ತೀವಿ ಹೊಟ್ಟೆಗೆ ಮತ್ತು ಬೆನ್ನಿಗೆ. ನಮಗೆ ಅದರ ಹಿಂದಿನ ಅನುಸಂಧಾನ, ನೀವೆಲ್ಲ ಅತ್ಯಂತ ಸಾಧಕರಿದ್ದೀರಾ, ನಿಮಗೆಲ್ಲ ಗೊತ್ತಿದೆ. ಆದರೂ ನನ್ನ ಗುರುಗಳು ನನಗೆ ಹೇಳಿದ್ದನ್ನು ನಾವು ಸ್ಮರಣೆ ಮಾಡಿಕೊಂಡು ಇವತ್ತಿನ ಚಿಂತನೆಯನ್ನು ಮಾಡೋಣ. ಮೊದಲಿಗೆ ಗರುಡ, ಶೇಷ, ರುದ್ರರನ್ನು, ಶೇಷದೇವರನ್ನ, ಗರುಡದೇವರನ್ನ ಅವರು ಸಮಕಕ್ಷೆಯಲ್ಲಿ ಬರ್ತಾರೆ. ಈಗ ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆಗೆ ಒಂದು 2-3 ಜನ ಮುತ್ತೈದೆಯರು ಕೂತಿರ್ತಾರೆ. ನಾವು ಒಬ್ಬರಿಗೆ ಅರಿಶಿನ ಕುಂಕುಮ ಕೊಟ್ಟುಬಿಟ್ಟು ಅಥವಾ ಇಬ್ಬರಿಗೆ ಕೊಟ್ಬಿಟ್ಟು ಇನ್ನೊಬ್ಬರಿಗೆ ಕೊಡದೆ ಹೋದರೆ ಪಂಕ್ತಿ ಭೇದ, ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಗರುಡ, ಶೇಷ, ರುದ್ರರು ಸಮಾನ ಕಕ್ಷೆಯಲ್ಲಿ ಬರ್ತಾರೆ. ನಾವೀಗ ವಾಯುದೇವರನ್ನ ಸ್ಮರಣೆ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಬ್ರಹ್ಮದೇವರು ವಿಹಿತವೇ, ಅಂದರೆ ಬ್ರಹ್ಮದೇವರ ಸ್ಮರಣೆಯನ್ನು ಜೊತೆಗೆ ಮಾಡಬೇಕು. ಆದರೆ ಇಲ್ಲಿ ನಾವು ಗರುಡ, ಶೇಷ, ರುದ್ರರನ್ನು ಒಟ್ಟಿಗೆ ಸ್ಮರಣೆ ಮಾಡಬೇಕು ಅಂತ ಹೇಳಿ ಮೊದಲ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಕೂಡಬೇಕು. ಈಗ ನಿನ್ನೆ ಶೇಷದೇವರ ಸ್ಮರಣೆಯನ್ನು ಮಾಡಿದ್ದೇವೆ. ರುದ್ರದೇವರ ಸ್ಮರಣೆಯನ್ನು ಹೇಗೆ ಮಾಡೋದು, ಯಾವ ಶ್ಲೋಕದಲ್ಲಿ ನಮಗೆ ಜಗನ್ನಾಥದಾಸರು ಎಲ್ಲವನ್ನ ಚಿಂತನೆಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಕ್ಷಾ ತಾರತಮ್ಯದಲ್ಲಿ 13ನೇ ಶ್ಲೋಕ ಬರುತ್ತೆ ನೋಡಿ. ಅಲ್ಲಿ ರುದ್ರದೇವರನ್ನ ಆ ರೀತಿ ಶೇಷ ಪದಾರ್ಹನಹುದೆಂದು ಅಂತ ಹೇಳಿ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾರೆ. 10 ಕಲ್ಪದಿ ಲವಣ ಜಲದಿಯೊಳುತ್ತಮ ಶ್ಲೋಕನವಲಿಸಿ ಕೃತ್ಯನಾಗಿ ಜಗತ್ಪತಿಯ ನೇಮದಿ ಕುಶಾಸ್ತ್ರಗಳ ಬಿತ್ತರಿಸಿ ಮೋಹಿಸಿ ದುರಾತ್ಮರ ನಿತ್ಯ ನಿರಯ ನಿವಾಸರೆನಿಸಿದ ಕೃತ್ತಿವಾಸಗೆ ನಮಿಪೆ ಶೇಷ ಪದಾರ್ಹನಹುದೆಂದು. ರುದ್ರದೇವರನ್ನ ನಾವು ಹೇಗೆ ಸ್ಮರಣೆ ಮಾಡ್ಬೇಕು ಇವತ್ತು ಅಂದರೆ, ಶೇಷನ ಪದವಿಗೆ ಇವತ್ತಿನ ಶೇಷದೇವರು ಯಾರು, ಹಿಂದೆ ಅವರು ರುದ್ರದೇವರಾಗಿ ಸಾಧನೆ ಆದ ಮೇಲೆ ಶೇಷ ಪದವಿಗೆ, ಇದು ಎಲ್ಲ ಪದವಿ. ಹೇಗೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತ ಒಂದು ಪದವಿ ಇದೆಯೋ ಅದೆಲ್ಲವೂ. ಆದರೆ ಲಕ್ಷ್ಮೀನಾರಾಯಣರದು ಪದವಿ ಅಲ್ಲ. ಅಲ್ಲಿ ಜೀವನನ್ನೇ ಕುರಿತು ಲಕ್ಷ್ಮೀದೇವಿ ಅಂತ ಹೇಳೋದು, ನಾರಾಯಣ ದೇವರು ಅಂತ ಹೇಳೋದು. ಆದರೆ ಮಿಕ್ಕಿದೆಲ್ಲ ಬ್ರಹ್ಮದೇವರ ಪರ್ಯಂತ ಎಲ್ಲವೂ ಪದವಿಗಳೇ. ಇಂದ್ರ ಪದವಿ, ರುದ್ರ ಪದವಿ ಅಂತೆಲ್ಲ ಹೇಳ್ತೀವಲ್ಲ, ಇದು ಮೊದಲು ನಮಗೆ 2ನೆಯ ಚಿಂತನೆ ದೃಢವಾಗಿ ಇರಬೇಕು. ಹೀಗೆ ಶೇಷ ಪದಾರ್ಹನಹುದೆಂದು ಅಂತ ಹೇಳಿ ಶೇಷದೇವರನ್ನ, ರುದ್ರದೇವರನ್ನ, ಶೇಷ ಪದವಿಗೆ ಬರುವಂತಹ ರುದ್ರದೇವರ ಸ್ಮರಣೆಯನ್ನು ಮಾಡಿ, ಆನಂತರ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನುತನ ಪರಮನುರಾಗದಲ್ಲಿ 2,000 ಜಿಹ್ವೆಗಳಿಂದ ವರ್ಣಿಸುವ. 2,000, ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು. 2,000 ನಾಲಿಗೆಗಳಿಂದ ಭಗವಂತನ ನಾಮೋಚ್ಚಾರಣೆಯನ್ನ, ವೇದೋಕ್ತವಾದಂತಹ ನಾಮೋಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ ಶೇಷದೇವರು ಅನ್ನೋ ಚಿಂತನೆ. ನಾವು ಹಾಕುವಂತಹ ಹಾಲು, ನೀರು, ತುಪ್ಪ ಏನೇನು ಹಾಕ್ತೀವಿ, ಆ ಶೇಷದೇವರ ಒಂದು ನಾಲಿಗೆಯ ಒಂದು ಸಾಮಾನ್ಯ ಬಿಂದುವಿನ ಪ್ರದೇಶವು ನೆನೆಯೋದಿಲ್ಲ. ನಮಗೆ ನಾವೇನೋ ನೋಡಿ ಆಕಳ ಹಾಲು ತಗೊಂಬಂದು ಏನು ಶೇಷದೇವರಿಗೆ ಅಭಿಷೇಕ ಮಾಡ್ತೇವೆ ಅಂತ ಒಂದು ಅಹಂಕಾರ ಇರುತ್ತೆ ಮನಸ್ಸಿನಲ್ಲಿ. ಆದರೆ ಯಾವತ್ತೂ ಅಷ್ಟೇ ಅದಕ್ಕೆ ಜಗನ್ನಾಥದಾಸರು ಅಹಂಕಾರ ಪಡಬಾರದು. ಅಂದರೆ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಅಂದರೆ ನಾವು ಹೇಳ್ತೀವಲ್ಲ, 2,000 ಜಿಹ್ವೆಗಳಿಂದ ವರ್ಣಿಸುವ ಆ 2,000 ನಾಲಿಗೆಗಳಲ್ಲಿ ಆ ಶೇಷದೇವರು ದೇವರನ್ನ ಸ್ತೋತ್ರ ಮಾಡ್ತಿದ್ದಾರೆ. ನಾವು ಹಾಕುವುದು ಎಲ್ಲೂ ಯಾವ ಒಂದು ಸಣ್ಣ ಪ್ರದೇಶವನ್ನು ತಲುಪೋದಿಲ್ಲ. ಆದರೂ ನಮ್ಮ ಭಕ್ತಿಯನ್ನು ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಇಲ್ಲಿ ಬರುತ್ತೆ ನೋಡಿ. ನಮ್ಮ ಅನುಸಂಧಾನ ಪೂರ್ವಕವಾಗಿ ಕೊಟ್ಟಂಥದನ್ನು ಅದನ್ನು ಅಕ್ಷಯ ಮಾಡಿ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ.
ನಾವು ಒಂದು ನಾಲಿಗೆ ಇಟ್ಟುಕೊಂಡೇ ಇಷ್ಟೆಲ್ಲ ನನ್ನಷ್ಟು ದೇವರ ಸ್ಮರಣೆ ಮಾಡೋದು ಯಾರೂ ಇಲ್ಲ ಅಂತ ಅಹಂಕಾರದಿಂದ ಬೀಗ್ತಾ ಇರ್ತೇವೆ. 2,000 ನಾಲಿಗೆಗಳಿಂದ ಭಗವಂತನನ್ನ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ದೇವರನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನವರತ. ಮನಸ್ಸಿನಿಂದ ಮನಪೂರ್ವಕವಾಗಿ ಶೇಷದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಶೇಷದೇವರನ್ನ ಪ್ರಾರ್ಥನೆ ಮಾಡೋದು ಅಂದರೆ, ನಾಗರ ಚೌತಿ ನಲ್ಲಿ ನಾಗದೇವತ ಯಾರು? ಶೇಷದೇವರು. ಎಲ್ಲ ನಾಗಗಳಿಗೆ ಒಡೆಯರಾಗಿದ್ದಾರೆ, ಶ್ರೀಹರಿಯ ಮಂಚವಾಗಿದ್ದಾರೆ. ಇವರ ಪೂಜಾ ಸತ್ಸಂತಾನಪ್ರದವಾಗಿದೆ. ಸಾಮಾನ್ಯ ನಾಗಗಳನ್ನು ಪೂಜೆ ಮಾಡಿದರೆ ನಮಗೆ ಸಂತಾನವಾಗತ್ತೆ. ಸಂತಾನ ಇಲ್ಲದ ಬಂಜೆ ಶೇಷದೇವರನ್ನ ಪೂಜೆ ಮಾಡಿದರೆ ಖಂಡಿತವಾಗಿ ಸಂತಾನ ಆಗುತ್ತೆ. ನಾವು ಹೇಳ್ತೀವಿ ಅಲ್ಲ, ಎಷ್ಟೋ ಜನ ನಾಗದೇವರನ್ನ ಪೂಜೆನೇ ಮಾಡಿಲ್ಲ, ಅವ್ರಿಗೆಲ್ಲ ಮಕ್ಕಳಾಗಿದೆಯಲ್ಲ ರೀ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಅದಕ್ಕೆ ಹಿಂದಿನವ್ರು ಹೇಳ್ತಾರೆ ಸತ್ಸಂತಾನಪ್ರದರು ಶೇಷದೇವರು. ಸತ್ಸಂತಾನ ಅಂದರೆ ಸಮೀಚೀನವಾದಂತಹ ಸಾಧನೆಯ ಮಾರ್ಗದಲ್ಲಿ ನಡೆಯುವಂತಹ ಜೀವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕಾದ್ರೆ ಶೇಷದೇವರನ್ನ ನಾವು ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗೆ ಈ ಶೇಷದೇವರನ್ನ ನಾವು ಪೂಜೆ ಮಾಡೋದು ಅಂದರೆ, ನಾವು ನೋಡಿ ಇವತ್ತು ತನಿ ಹಾಕಿದ ನೀರನ್ನು ಅಣ್ಣ ತಮ್ಮಂದಿರ ಶ್ರೇಯಸ್ಸಿಗಾಗಿ ಕರೆದು ಹೊಟ್ಟೆಗೆ ಮತ್ತೆ ಬೆನ್ನಿಗೆ ಹಚ್ತೀವಿ. ಅದರ ಹಿಂದಿನ ಉದ್ದೇಶ ಏನಿದೆ? ಸತ್ಸಂತಾನಪ್ರದ ಅಂದರೆ ಹೊಕ್ಕಳ ಬಳ್ಳಿ. ಹೊಕ್ಕಳು ಅಂದಾಗ ಹೊಕ್ಕಳ ಬಳ್ಳಿಯಿಂದ ಕರುಳ ಸಂಬಂಧ ಅಂತ ಹೇಳ್ತೀವಿ. ಹೊಕ್ಕಳ ಬಳ್ಳಿಯ ಸಂಬಂಧಪ್ಪ, ಅದೇನೇ ಕರುಳ ಸಂಬಂಧ ಅಂತ ಹೇಳೋದು. ನಾವು ಆ ತಂದೆ ತಾಯಿಗಳ ಹೊಟ್ಟಿನಲ್ಲಿ ನಮ್ಮ ಜೊತೆಗೆ ಹುಟ್ಟಿದಂತಹ ಸಹೋದರರು, ನಾವು ಯಾರನ್ನ ಸಹೋದರರು ಅಂತ ಭಾವಿಸ್ತೀವೋ ಅವರೆಲ್ಲರೂ ಕೊನೆಗೆ ಉದಾತ್ತವಾದ ಚಿಂತನೆ ಅಂದರೆ ಸಹ ಉದರಹ. ನಮ್ಮ ತಾಯಿಯ ಹೊಟ್ಟೆಯಲ್ಲಿ ನನ್ನ ಜೊತೆಗೆ ಬಂದವರು ಯಾರು ಅಂದರೆ ಬಿಂಬರೂಪಿ ಭಗವಂತನೇ ನನ್ನ ಸಹೋದರ. ನಾವು ಏನು ವಾಯುದೇವರ ಸ್ಮರಣೆ ಮಾಡ್ತೀವಿ, ಮಾತರ್ಮೆ ಮಾತರಿಶ್ವನ್ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂದೋ ಅಂತ ಹೇಳ್ತೀವಿ. ಎಲ್ಲ ಸಹೋದರ ಅವನೇ ಭಗವಂತ. ವಾಯುದೇವರ ಅಂತರ್ಯಾಮಿಯಾದ ಭಗವಂತನೇ ನಮ್ಮ ಸಹೋದರನಾಗಿದ್ದಾನೆ ಅಂತ ಹೇಳ್ತಾ, ಸಹೋದರರಲ್ಲಿ ಸತ್ಸಂತಾನ, ನನ್ನ ತವರು ಮನೆಯ ಸಂತಾನ ಯಾವತ್ತೂ ವಿಚ್ಛೇದವಾಗದೇ ಇರಲಿ. ಸಂತಾನ ಚೆನ್ನಾಗಿ ನಮ್ಮ ಒಂದು ತಾಯಿಯ ಮನೆ ಅಭಿವೃದ್ಧಿಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಣ್ಣ ತಮ್ಮಂದ್ರನ್ನ ಹೊಕ್ಕಳಿಗೆ ಅದನ್ನು ಹಚ್ಚಬೇಕು. ಬೆನ್ನಿಗೆ ನಾವು ಹಚ್ತೇವೆ. ಗರುಡ ಪಂಚಮಿ ಇವತ್ತು. ನಿನ್ನೆನೆ ನೋಡಿ, ನಿನ್ನೆ ಮಾಡೋದಿಲ್ಲ, ನಿನ್ನೆ ಅಣ್ಣ ತಮ್ಮಂದ್ರನ್ನ ಕರೆಯೋಲ್ಲ, ಇವತ್ತು ಕರಿತೀವಿ. ಯಾಕೆ ಅಂದರೆ ಅವರು ಕೇವಲ ಸತ್ಸಂತಾನ ಆದರೆ ಸಾಲದು, ಅಲ್ಲಿ ಇಡೀ ಸಂಸಾರದ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ. ಅಂದರೆ ನಮ್ಮ ತಂದೆ ಹೆಣ್ಣು ಮಕ್ಕಳು ನಾವು ಹೇಳಬೇಕು, ನನ್ನ ತಂದೆ ತಾಯಿಯ ಮತ್ತು ನನ್ನ ಅಣ್ಣ ತಮ್ಮ ಅಂದರೆ ತಂದೆ ತಾಯಿಗಳು, ಆಮೇಲೆ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳನ್ನ, ಹೆಂಡತಿ ಮಕ್ಕಳು, ಸಹೋದರಿಯರು ನಮ್ಮೆಲ್ಲರನ್ನ ಚೆನ್ನಾಗಿ ಪಾಲಿಸುವಂತಹ ದಾರ್ಢ್ಯತೆ ನಿನ್ನ ಬೆನ್ನಿಗೆ. ಗರುಡ ದೇವರ ಸ್ತೋತ್ರ ಬಹಳ ಚೆನ್ನಾಗಿದೆ ರೀ. ಜಗನ್ನಾಥದಾಸರ ಒಂದು ಪದ ಕೌಶಲ್ಯ ಅನುಸಂಧಾನಗಳ ಹೊರೆಯನ್ನ ನಮ್ಮ ತಲೆಗೆ ತುಂಬತ್ತೆ. ಆದರೆ ನಮ್ಮ ಆ ಬುದ್ಧಿ ಇದ್ದಷ್ಟೇ ನಮಗೆ ಗ್ರಾಹ್ಯವಾಗಿದೆ ಅಂತ ತಿಳಿಬೇಕು. ಹಾಗೆ ಗರುಡ ಪಂಚಮಿ ಎಂದು ಶೇಷದೇವರಿಗೆ ಆ ಒಂದು ಏನು ತನಿ ಹಾಕಿರ್ತೀವಿ, ಗರುಡ ದೇವರನ್ನು ಇವತ್ತು ಪ್ರಾರ್ಥನೆ ಮಾಡಿ ತನಿ ಹಾಕಬೇಕು. ಇದಕ್ಕೆಲ್ಲ ಶಾಸ್ತ್ರದಲ್ಲಿ ಬಹಳ ಕಾರಣಗಳಿದೆ. ಒಂದೆರಡು ಕಾರಣಗಳನ್ನು ನಾವು ತಿಳಿಯೋಣ. ವೈನತೇಯ, ಗರುಡ ಯಾರು? ವೈನತೇಯ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಜಗನ್ನಾಥದಾಸರು ಏನು ಗರುಡ ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ನೋಡೋಣ. ನಾವಾಯ್ತು, ಈಗ ರುದ್ರದೇವರಾಯ್ತು, ಶೇಷದೇವರನ್ನು ಹೇಳಿದ್ವಿ. ಈ 3 ಶ್ಲೋಕಗಳನ್ನು ಹೇಳಿಯೇ ಇವತ್ತು ತನಿ ಹಾಕಬೇಕು. ಜಗದುದರನ ಸುರೋತ್ತಮನ ನಿಜ ಪೆಗೊಲಳ ಅಂತು ಕರಾಬ್ಜದೋಳ್ ಪದಯುಗ ಧರಿಸಿ ನಖಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣು ತಮಿಗೆ ಹರುಷದೆಂಪೊಗಳಿ ಹಿಗ್ಗುವ ಖಗ ಕುಲಾದಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಅಂತ ಹೇಳ್ತಾ, ಬೆನ್ನನ್ನ ನಾವು ಆ ಬೆನ್ನು ನೋಡಿ ಇಡೀ ದೇಹವನ್ನ ಕಾಪಾಡೋದು. ಈಗ ವಯಸ್ಸಾಗ್ತಾ ಬೆನ್ನು ಬಗ್ಗಿ ಹೋಗಿರುತ್ತೆ. ನಮ್ಮ ಇಡೀ ದೇಹಕ್ಕೆ ಸ್ಟ್ರೆಂತ್ ಕೊಡೋದು ಯಾವುದು? ಬೆನ್ನು. ಎಲ್ಲ ರೀತಿಯಲ್ಲಿ ನಮಗೆ ಸಹೋದರಿಯರಿಗೆ, ನಾವು ಹೆಣ್ಣು ಮಕ್ಕಳಿಗೆ ತವರು ಮನೆ ಬಲ ಅತ್ಯಂತ ಅವಶ್ಯಕತೆ ಇರುತ್ತೆ. ನಮ್ಮ ಅಣ್ಣ ತಮ್ಮಂದಿರು ನಮಗೆ ದೇಹಕ್ಕೆ ಹೇಗೆ ಬೆನ್ನೋ ಹಾಗೆ ನನ್ನನ್ನು ಆ ರೀತಿ ಕಾಪಾಡಲಿ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಇನ್ನೊಂದು, ಭಾರವನ್ನು ಹೊತ್ತವರು ಯಾರು? ಗರುಡದೇವರು. ಗರುಡದೇವರು ಯಾರನ್ನ ಹೊತ್ತಿದ್ದಾರೆ ಅಂದರೆ ಜಗದುದರನ, ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಕೊಂಡು ಮಹಾನ್ ಭಾರವಾದಂಥ ಭಗವಂತನನ್ನ, ಸುರೋತ್ತಮನ, ಸರ್ವೋತ್ತಮ
ಸರೋತ್ತಮನನ್ನ ಹೊತ್ತಿದ್ದಾರೆ. ಇಲ್ಲಿ ಯಾಕೆ ಜಗದುದರ ಅಂತ ಹೇಳ್ಬೋದಿತ್ತು, ಅದಾದ್ಮೇಲೆ ಸರ್ವೋತ್ತಮ ಸುರೋತ್ತಮ ಅಂತನೂ ಯಾಕೆ ಹೇಳಿದ್ರು ಅಂದ್ರೆ, ಅಲ್ಲಿ ಸರ್ವೋತ್ತಮ ಅಂದ್ರೆ ಭಗವಂತ ಒಳಗೆ ಹೊರಗೆ ಅಂತರ್ಯಾಮಿಯಾಗಿಯೂ ಭಾರವನ್ನ ಹೊತ್ತುಕೊಂಡವನು. ಇಲ್ಲಿ ಗರುಡ ದೇವರ ಚಿಂತನೆಯನ್ನ ಹೇಳ್ತಾ ಇದ್ದಾರೆ. ಅದರಿಂದ ಸರ್ವೋತ್ತಮನಾದವನನ್ನ ನಿಜ ಪೆಗಲೊಳು ಅಂದ್ರೆ ಗರುಡ ಬಂದ ಮೇಲೆ ಇನ್ನು ನೆಕ್ಸ್ಟ್ ಮೋಕ್ಷಕ್ಕೆ ಅವರು. ಹಾಗೆ ಈಗ ಶೇಷಮಾರ್ಗ ಗರುಡ ಮಾರ್ಗ ಅಂತ ಇದೆ. ರುದ್ರದೇವರು ಶೇಷದೇವರಾಗಿ ಮೋಕ್ಷವನ್ನು ಹೊಂದುತ್ತಾರೆ. ಗರುಡ ದೇವರದು ಅವ್ರಿಗೆ ಹಾಗಾಗಿ ನಿಜ ಪೆಗಲೊಳ ಅಂತಂದ್ರೆ ತಮ್ಮ ಸ್ವರೂಪೇಂದ್ರಿಯಗಳಿಂದ, ಪೆಗಲೊಳು ಅಂದ್ರೆ ಬೆನ್ನಿನಲ್ಲಿ ಭಗವಂತನ ಭಾರವನ್ನು ಹೊತ್ತಿರ್ತಾರೆ. ನಮ್ಮ ಅಣ್ಣ ತಮ್ಮಂದಿರನ್ನ ನಾವು ಬೆನ್ನನ್ನ ನೋಡುವಾಗ ಭಗವಂತನ ಭಾರವನ್ನ, ಜಗತ್ತನ್ನೇ ಉದರದಲ್ಲಿ ಇಟ್ಕೊಂಡಂತಹ ಭಗವಂತನ ಭಾರವನ್ನ ಹೊತ್ತಂತ ಗರುಡ ದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಅದರಲ್ಲಿ ಅವ್ರು ಹೇಳ್ತಾರೆ, ಕರಾಬ್ಜದೋಳ್ ನಖಪಂಕ್ತಿಯು ಕರಾಬ್ಜದೋಳ್ ಪದಯುಗ ಧರಿಸಿ ಭಗವಂತನ ಪಾದಗಳನ್ನ ತಮ್ಮ ಎರಡೂ ಕೈಗಳಲ್ಲಿ ಭಗವಂತನ ಪಾದಗಳನ್ನ ಧರಿಸಿದ್ದಾರೆ. ಅಂದ್ರೆ ನಮ್ಮ ಸಹೋದರರು ಭಗವಂತನ ಆ ಸರಮೂಲ ಗ್ರಂಥಗಳನ್ನ ಏನು ಸಮೀಚೀನವಾದಂತಹ ವಿದ್ಯೆಯನ್ನ, ವೇದೋಕ್ತವಾದಂತಹ ವಿದ್ಯೆಯನ್ನ ನನ್ನ ಸಂತಾನ ಅಂದ್ರೆ ನಮ್ಮ ತವರು ಮನೆಯಲ್ಲಿ ಅಂತಹ ಸಂತಾನ ಪ್ರಾಪ್ತಿಯಾಗಲಿ. ಎಲ್ಲರೂ ಈಗ ನನ್ನ ಮುಂದಿನ ಮಕ್ಕಳು ಆ ತವರಿಗೆ ತವರು ಮನೆಯಾದಂತಹ ನನಗೂ ಅಂತ ಸಂತಾನವಾಗಲಿ. ಕೇವಲ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತೇವೆ, ನಮ್ಮ ಅಣ್ಣ ತಮ್ಮಂದಿರೋ, ಆದರೆ ನಮ್ಮ ಮಕ್ಕಳಿಗೆ ಗಂಡು ಮಕ್ಕಳು ಇರೋದಿಲ್ಲ. ಆದರೆ ಕೃಷ್ಣನೇ ಸಹೋದರ. ತುಳಸಿ ಕಟ್ಟೆಯಲ್ಲಿ ಶ್ರೀ ಕೃಷ್ಣನನ್ನ ಇಟ್ಟು ಇವತ್ತು ನಾವು ನನ್ನ ಸಹೋದರ ಅಂತ ಹೇಳಿ ಮಕ್ಕಳಿಂದ ಮಾಡಿಸಬೇಕಂತೆ. ನೀನೇ ನನ್ನ ಸಹೋದರ, ನನ್ನ ಸಂಪೂರ್ಣ ಜವಾಬ್ದಾರಿ ಸ್ವಾಮಿ ನಿನ್ನದು ಅಂತ ಹೇಳಿ ಮಕ್ಕಳನ್ನ ಸಹೋದರರಿಗೆ ಒಪ್ಪಿಸಿ ಹೋಗುವಂತ ಕ್ರಮ ಸಮೀಚೀನವಾದದ್ದು. ಹಾಗೆ ಭಗವಂತನನ್ನ ಪದಯುಗ ಧರಿಸಿ ನಮಗೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಹೋದರರು ಸಿಗಬೇಕು. ಅಂದ್ರೆ ಜನ್ಮದಲ್ಲಿ, ಇದು ಒಂದು ಜನ್ಮ ಅಲ್ಲ ರೀ, ಒಂದು ಜನ್ಮ ಅಲ್ಲ, ಯಾವ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಹುಟ್ಟಿದರೂ ಸಹೋದರರು ನಮ್ಮನ್ನ ಹೇಗೆ. ಇನ್ನೊಂದು ಗರುಡದೇವರನ್ನ ನಾವು ಪ್ರಾರ್ಥನೆ ಮಾಡೋದು ಏನಂದ್ರೆ, ವೈನತೆಯ ತಾಯಿಯ ದಾಸ್ಯವನ್ನ ಬಿಡಿಸಿದಂತಹ. ಅಂದ್ರೆ ಭಗವಂತ, ಈಗ ನಾವೇನ್ ಹೇಳ್ತೀವಿ, ಧರ್ಮದಲ್ಲಿ ದೇವಋಣ, ಋಷಿ ಋಣ, ಪಿತೃಋಣ, ಕೆಲವೊಬ್ರು ಎಂಥ ಒಂದು ಧರ್ಮ ಸಂಕಟಕ್ಕೆ ಸಿಲುಕೋತಾರೆ ಅಂದ್ರೆ, ತಮ್ಮ ಋಣವನ್ನ ತಾವು ಸಾಲ ಮಾಡಿದ್ದು ಧನದ ಒಂದು ಋಣವನ್ನು ತೀರಿಸಲಾರದೆ ಹೊರಟು ಬಿಟ್ಟಿರ್ತಾರೆ. ಆದ್ರೆ ಅಂಥ ಋಣವನ್ನ ತೀರಿಸುವಂತಹ ಮಕ್ಕಳಿಗೆ ಅಂತಹ ಧಾರ್ಢ್ಯತೆ ಬರುವಂತೆ ಅನುಗ್ರಹ ಮಾಡು. ನಮ್ಮ ದೇವಋಣ, ಋಷಿ ಋಣ, ಪಿತೃಋಣ ಎಲ್ಲವನ್ನ ಅಂದ್ರೆ ಅವರಿಗೂ ಸತ್ಸಂತಾನವಾಗಲಿ. ಒಳಗಿನ ಆಂತರ್ಯ ಅವರಿಗೂ ಸತ್ಸಂತಾನ. ಪಿತೃಋಣ ಯಾವಾಗ ತೀರತ್ತೆ? ನಮ್ಮ ಸಂತತಿಗೆ ಸಂತತಿಯಾದಾಗ ಪಿತೃಋಣ ತೀರತ್ತೆ. ಹೀಗೆ ಆ ಒಳಗಡೆ ಇನ್ನೂ ಅನಂತಾನಂತ ಅನುಸಂಧಾನಗಳಿದೆ. ಹೀಗೆ ನಗಧರನ ಪ್ರತಿಬಿಂಬ ಕಾಣುತ್ತಾ ಭಗವಂತ ಆ ಗರುಡ ವಾಹನನಾದಂತಹ ಭಗವಂತ ಕೂತಿದ್ದಾನೆ ಗರುಡ ದೇವರ ಮೇಲೆ. ಆ ಪಾದದಲ್ಲಿ, ಎರಡೂ ಕೈಗಳಲ್ಲಿ ಗರುಡ ದೇವರು ಭಗವಂತನ ಪಾದಗಳನ್ನ ಧರಿಸಿದ್ದಾರೆ. ಅದರಲ್ಲಿ ಉಗುರಿನಲ್ಲಿ ಆ ಭಗವಂತನ ಪ್ರತಿಬಿಂಬ ಕಾಣ್ತಾ ಇದೆಯಂತೆ. ನೋಡಿ, ಗರುಡ ದೇವರು ತಲೆ ಎತ್ತಿ ದೇವರನ್ನು ನೋಡ್ಬೇಕಾಗಿಲ್ಲ. ಭಗವಂತ ನಮಗೆ ಎಲ್ಲಿ ಇರ್ತಾನೋ, ನಾವು ಎಲ್ಲಿವರೆಗೂ ನಾವು ಸಾಧನೆಗಾಗತ್ತೋ ಅಲ್ಲಿವರೆಗೂ ಭಗವಂತ ನಮ್ಮನ್ನ ಆ ಒಂದು ನಾವು ಎಲ್ಲಿರ್ತೀವಿ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಕಾರುಣ್ಯ ದೇವನದು. ಗರುಡ ದೇವರು ತಲೆ ಎತ್ತಿ ನೋಡ್ಬೇಕಾಗಿಲ್ಲ, ಅಲ್ಲಿ ಅವರ ಪಾದದಲ್ಲಿ ಇರ್ತಕ್ಕಂಥ ಉಗುರಿನಲ್ಲಿ ಪ್ರತಿಬಿಂಬ ಕಾಣುತ್ತಾ ಭಗವಂತನ ಹೇಗಿದ್ದಾನೆ ಅನ್ನೋದನ್ನ ಪ್ರತಿಬಿಂಬ ಕಾಣುತ್ತಾ ಮೀಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗ ಕುಲಾಧಿಪ. ಖ ಅಂದ್ರೆ ಆಕಾಶ, ಗ ಅಂದ್ರೆ ಗಮನ, ಆಕಾಶದಲ್ಲಿ ಗಮನ ಮಾಡುವಂತಹ ಖಗ ಅಂದ್ರೆ ಪಕ್ಷಿಗಳು. ಆ ಪಕ್ಷಿಗಳ ರಾಜರಾದಂತಹ ಗರುಡ ದೇವರು ವಿನತೆಯ ದಾಸಿಯನ್ನ ಪರಿಹಾರ ಮಾಡಿದಂತಹ ಆ ವೈನತೆಯರು ನಮ್ಮನ್ನ ಮಂಗಳ ಅಂದ್ರೆ ತತ್ವಜ್ಞಾನ, ಎಲ್ಲಿ ಆಗಲಿ ಮಂಗಳ ಅಂತ ಬಂದ್ರೆ ಸಾಕು, ತತ್ವಜ್ಞಾನ ಅಂತಾನೆ ನಾವು ಪ್ರಧಾನ ಅರ್ಥವನ್ನ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾ, ಹೀಗೆ ಜಗದುದರನ ಸುರೋತ್ತಮನ, ಅಲ್ಲಿ ಒಳಗಡೆ ಯಾವುದೋ ಅಧೀನರಾಗಿ ನಮ್ಮನ್ನ ಯಾವುದೋ ಒಂದು ರೀತಿಯಿಂದ ಏನು ಮಾಡೋದ್ರಿ, ನನ್ನ ಅಕ್ಕ ನನ್ನ ತಂಗಿ ರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ಥೂಚಿ ಅನ್ಕೊಂಡು ನಮ್ಮನ್ನ ರಕ್ಷಣೆ ಮಾಡೋದಕ್ಕಿಂತ ಸಂತೋಷದಿಂದ ನಮ್ಮನ್ನ ನನ್ನ ಅಕ್ಕ ನನ್ನ ತಂಗಿ ಅಂದ್ರೆ ಸಹೋದರಿಯರನ್ನ ಅತ್ಯಂತವಾಗಿ ಆದರಿಸುವಂತಹ ಒಂದು ಗುಣ ನಮ್ಮ ಸಹೋದರನಲ್ಲಿ ಬರಲಿ. ಭಗವಂತ
ಎಲ್ಲ ರೀತಿಯ ಎಲ್ಲ ಸಹೋದರರಲ್ಲೂ ಇರುವಂತಹ ಶ್ರೀಕೃಷ್ಣ ಇದನ್ನ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಗರುಡ ಪಂಚಮಿಯಂದು ನಾಗರಿಗೂ ನಾವು ತನಿ ಹಾಕಿರ್ತೇವೆ. ಗರುಡ ಪಂಚಮಿಯಂದು ನಾವು ಹಾಕುವಾಗ ಅದಕ್ಕೆ ಬಹಳ ಒಂದು ಹಿಂದೆ ವಿಶೇಷವಾಗಿದೆ. ಗರುಡ ದೇವರು ಹೇಗೆ ಆ ಜಗದುದರನ್ನ ಹೊತ್ತಿದ್ದಾರೆಯೋ, ಸರ್ವೋತ್ತಮನನ್ನ ಅವನು ಒಳಗೆ ಹೊರಗೆ ಎರಡು ರೀತಿಯಿಂದಲೂ ಅವನನ್ನ ಹೊತ್ತಿದ್ದಾರೆ ಗರುಡ ದೇವರು. ಈಗ ನಾವು ಹೇಳ್ತೀವಲ್ವಾ, ಆ ಛಂದೋಮಯೇನ ಗರುಡೇನ, ಛಂದಸ್ಸಿಗೆ ಗರುಡ ದೇವರು ಅಭಿಮಾನಿಗಳು. ಅಂದ್ರೆ ಆ ಛಂದಸ್ಸಿನಲ್ಲಿ ಗರುಡ ದೇವರನ್ನ ಆ ಒಳೆ ಮೇಲೆ ನಿಂತು ಕೃಷ್ಣ ಸಂಚಾರ ಮಾಡ್ತಾ ಇರ್ತಾನೆ ಯಾವಾಗಲೂ. ಹಾಗೆ ಅವರಲ್ಲಿ ಆ ಹರಿ, ನನ್ನ ಸಹೋದರನಿಗೆ ಇಂತಹ ಒಂದು ಚಿಂತನೆ ಬರಬೇಕು. ಭಗವಂತ ನನ್ನಲ್ಲಿ ಇದ್ದು ಈ ಎಲ್ಲ ಸಂಸಾರದ ಭಾರವನ್ನ, ನನ್ನ ತಂದೆ ತಾಯಿಗಳ ಭಾರ ಇರ್ಬೋದು, ಹೆಂಡತಿ ಮಕ್ಕಳ ಭಾರ ಇರ್ಬೋದು, ಇಡೀ ಸಂಸಾರದ ನನ್ನ ಕರ್ಮಗಳ ಭಾರ ಇರ್ಬೋದು, ಅವರ ಕರ್ಮಗಳ ಭಾರ, ಮನೆ ಯಜಮಾನನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಯಾರಿಗೆ ಏನೇ ಆದರೂ ಮನೆ ಯಜಮಾನನಿಗೆ ಹೊಡೆತ ಬೀಳುತ್ತೆ, ಎಲ್ಲರನ್ನೂ ನೋಡಿಕೊಳ್ಳಬೇಕಾದಂಥ ಹೊಣೆ ಅವನಿಗೆ ಇರುತ್ತೆ. ಹಾಗಾಗಿ ಅವನನ್ನ ಗರುಡ ದೇವರು ಹೇಗೆ ಭಗವಂತನನ್ನು ಹೊತ್ತಾಗ ಅನುಸಂಧಾನ ಮಾಡಿದ್ರೋ, ಒಳಗೆ ಹೊರಗೆ ನೀನೇ ನನ್ನಲ್ಲಿ ನಿಂತು ನಿನ್ನ ಭಾರವನ್ನು ನೀನೇ ಹೊತ್ತಿದೆಯಾ ಅಂತ ಆ ಯಥಾರ್ಥ ಜ್ಞಾನದಿಂದ ಗರುಡ ದೇವರು ಅನುಸಂಧಾನ ಮಾಡ್ತಾರೋ, ಹಾಗೆ ನಮಗೂ ಒಳಗಡೆ ಈ ಸಂಸಾರದ ಭಾರ ನಾನು ರೀ, ಈ ಮನೆಯ ಯಜಮಾನ ನಾನು ಅಂತ ಎದೆ ತಟ್ಟಿ ಹೇಳಿಕೊಳ್ಳುವಂತಹ ಬುದ್ಧಿ ಬೇಡ ಸ್ವಾಮಿ. ನಮ್ಮ ಒಳಗಡೆ ಯಥಾರ್ಥ ಜ್ಞಾನ ಯಾವುದು ಅಂದರೆ, ಭಗವಂತ ನನ್ನ ಹೊಣೆ, ನನ್ನ, ಈಗ ನಾವು ತಮಾಷೆ ಹೇಳ್ತಿರ್ತೀವಿ, ಇರಲಿ ಬಿಡಿ, ನಮ್ಮ ಆಸೆಗೆ ನಮ್ಮ ಬಿಂಬರೂಪಿ ಭಗವಂತನೇ ಹೊಣೆ, ಬೇರೆಯವ್ರಿಗೇನು, ನಾವು ಏನೇ ಆಸೆ ಪಟ್ಟರು ಅದನ್ನು ನನ್ನ ಬಿಂಬರೂಪಿ ಭಗವಂತ ಅದನ್ನು ನೆರವೇರಿಸಬೇಕು. ಇನ್ಯಾರೂ ಇಲ್ಲ ನನಗೆ, ಯಾವ ಸಂಬಂಧಗಳು ಸ್ಥಿರವಲ್ಲ, ಆದರೆ ಆ ಸಂಬಂಧಗಳಿಂದ ನಾವು ಅತ್ಯಂತ ಉಪಕೃತರಾಗಿರ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆದ್ದರಿಂದ ಆ ಒಂದು ಗರುಡ ಪಂಚಮಿಯಂದು ನಾವು ಈ ಒಂದು ಅನುಸಂಧಾನ ಮಾಡಬೇಕು. ಮಾಡಿ ನಾವು ತನಿ ಎರೆದ್ರೆ ಇವತ್ತಿನ ದಿನ ಗರುಡ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ತನಿ ಇರಬೇಕು. ಹಾವು ಮತ್ತು ಗರುಡ ಬದ್ಧ ದ್ವೇಷಿಗಳು ಈ ಒಂದು ಸೃಷ್ಟಿಯಲ್ಲಿ, ಆದರೆ ಗರುಡ ದೇವರು ಶೇಷದೇವರು ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತಿನ ದಿನ ತನಿ ಎರೆದ್ರೆ ಗರುಡ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಗರುಡ ಪಂಚಮಿಯಂದು ಹಾಲು ತುಪ್ಪ ಎಲ್ಲದರಿಂದ ಪ್ರಾರ್ಥನೆ ಮಾಡಿದರೆ ನಾಗದೋಷಗಳೆಲ್ಲ, ಎಂಥ ನಾಗದೋಷಗಳು ಇರಲಿ, ಆದರೆ ನಾಗದೋಷ ಅಂತಂದರೆ ನಾವು ಹೇಳ್ತೀವಿ, ಈ ಇದರಲ್ಲಿ ಹೋದಾಗ, ಸುಬ್ರಹ್ಮಣ್ಯಕ್ಕೆ ಹೋದಾಗ ಎಲ್ಲ ರೀತಿಯಲ್ಲಿ ದೋಷಗಳ ಪರಿಹಾರ ಮಾಡಿದ್ದಕ್ಕೆ ನೀವು ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಆ ಗರುಡ ಪಂಚಮಿಯಂದು ಇಲ್ಲಿ ನಾವು ಇದನ್ನು ಮಾಡಿದಾಗ ನಾಗದೇವತೆಯೂ ನಮಗೆ ಅನುಗ್ರಹ ಮಾಡ್ತಾರೆ, ಗರುಡನು ನಮಗೆ ಅನುಗ್ರಹ ಮಾಡ್ತಾನೆ. ಹೀಗೆ ಯಾರು, ಇನ್ನೊಂದು ಶಾಸ್ತ್ರದಲ್ಲಿ ಒಂದು ರಹಸ್ಯವಾದಂತಹ ಮಾತಿದೆ. ಶ್ರಾವಣ ಶುಕ್ಲ ಪಂಚಮಿಯಂದು ಗರುಡ ದೇವರ ಒಂದು ಮಂತ್ರ ಇದೆ. ಆ ಗರುಡ ಗಾಯತ್ರಿ ಅಂತಲೇ ಇದೆ, ಬಹಳ ಮಂತ್ರಗಳು ಇದೆ ಗರುಡನಂದು. ಆ ವೇದೋಕ್ತವಾದಂತಹ ಮಂತ್ರಗಳು ಗುರುವಿನಿಂದ ಉಪದೇಶ ಹೊಂದಿ ಯಾರು ನೋಡಿ, ನಾವು ಆ ಒಂದು ಎಷ್ಟು ರೀತಿಯಲ್ಲಿ ನಾವು ಮುಂದಿನವರಿಗೆ ಹಾಗೂ ಹಿಂದಿನವರಿಗೆ ಉಪಕಾರ ಮಾಡಿ ಹೋಗಬೇಕು. ಉಪಕಾರಿ ದೇವತಾ ಗರುಡ ದೇವರು ಅಷ್ಟೇ, ಶೇಷದೇವರು ಅಷ್ಟೇ, ಇಂಥವರನ್ನ ನಾವು ನೆನಿಬೇಕು ಅಂತ ಹೇಳ್ತಾರೆ. ಇವತ್ತಿನಿಂದ ಪ್ರಾರಂಭ ಮಾಡಿ 108 ದಿನಗಳು 108 ಗುರುಗಳಿಂದ ಉಪದೇಶವಾಗಿರಬೇಕು, ಅವರು ಯೋಗ್ಯರಾಗಿರ್ಬೇಕು. ಅದಕ್ಕೆ ಆ ಉಪದೇಶ ಪಡೆದು 108 ದಿನಗಳು 1008 ಬಾರಿ ಗರುಡ ದೇವರನ್ನ ನಿರಂತರವಾಗಿ ಜಪಿಸ್ತಾರೋ ಅದು ಆಯಿತು ಅಂದರೆ, ನಮ್ಮ ಕಡೆಯಿಂದ ಆಯಿತು ಅಂದರೆ 12 ತಲೆಮಾರುಗಳು, ಅಂದರೆ ಹಿಂದಿನ 12 ತಲೆಮಾರು, ಮುಂದಿನ ನಮ್ಮ ಸಂತತಿ ಏನು ಮುಂದುವರಿಯುತ್ತಲ್ಲ ಆ 12 ತಲೆಮಾರುಗಳು, ಹಿಂದಿನ ಮುಂದಿನ 12 ತಲೆಮಾರುಗಳು ಕಾಳಸರ್ಪ ದೋಷ, ನಾಗದೋಷ, ರಾಹುದೋಷ, ಕೇತು ದೋಷಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಸಾಮಾನ್ಯರಿಂದ ಸಾಧ್ಯವಿಲ್ಲ, ಆದರೆ ನಾವು ನೋಡಿ, ನಮಗೆ ಏನು ಬರೋದಿಲ್ಲ ರೀ, ನಾವೊಂದು ಜಪ ಮಾಡು ಅಂದರೆ ಮಾಡ್ತೇವೆ ಅಂತ ಅನ್ನೋಂಥವರಿಗೂ ಸಾಧನೆಯನ್ನು ಭಗವಂತ ಹೇಳಿದ್ದಾನೆ. ನಮಗೆ ಏನೂ ಬೇಡ ರೀ, ನಮ್ಮ ಜೀವನದಲ್ಲಿ ಶ್ರೀ ಗರುಡಶೇಷ ರುದ್ರರ ಒಂದು ಸ್ಮರಣೆಯನ್ನಾದರೂ ನಾವು ಹರಿಕಥಾಮೃತಸಾರದ ಮೂಲಕವಾದರೂ ನಾವದನ್ನು ಒಂದು ಪಟ್ಟು ಹಿಡಿದು 108 ದಿನಗಳು ಸ್ವಾಮಿ, ನಮ್ಮ ಮನೆಯಲ್ಲಿ ನಮ್ಮ ಪಿತೃಋಣ ಪರಿಹಾರಕ್ಕಾಗಿ ಮುಂದೆ ಸಂತಾನಕ್ಕೆ ಯಾವುದೇ ರೀತಿಯಲ್ಲಿ
ತೊಂದರೆ ಆಗಬಾರದು. ಜೊತೆಗೆ ಒಂದು ನಾವು ನೋಡಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಭಿಮಾನ ಇಲ್ಲ ರೀ, ನಾವು ನೋಡೇ ಇಲ್ಲ ಅವ್ರನ್ನ, ಇನ್ನು ಮುಂದೆ ಯಾರು ಬರ್ತಾರೆ ಅನ್ನೋ ಯಾವ ಜೀವರು ಗೊತ್ತಿಲ್ಲ. ಆದರೆ ಪರೋಪಕಾರದ ಒಂದು ಉದ್ದೇಶದಿಂದ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಜವಾಬ್ದಾರಿ ಅಂತ ತಿಳಿದು ನಾವು ಇದನ್ನು ಜಪ ಮಾಡಬಹುದು. ಆದರೆ ಭಗವಂತ ಮನಸ್ಸು ಕೊಡಬೇಕು. ರುದ್ರದೇವರು, ಮನೋನಿಯಾಮಕರಾದ ರುದ್ರದೇವರು, ಒಳಗೆ ಶೇಷದೇವರು, ಗರುಡ ದೇವರು, ಅವರು ಮನಸ್ಸು ಮಾಡಬೇಕು, ನಮ್ಮಿಂದ ಜಪ ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಬಹಳ ಕಷ್ಟದ ಒಂದು ವ್ರತ ಇದೆ. ಆದರೆ ನಾವು ಹಾಲು ನೀರನ್ನಾದರೂ ಹಾಕಿ ಸ್ವಾಮಿ ಭಗವಂತನ ಪ್ರತಿಬಿಂಬವನ್ನು ಕಾಣ್ತಾ ಇದ್ದೀರಾ, ನನಗೂ ಅಷ್ಟೇ ನನ್ನ ಒಳಗಿರತಕ್ಕಂಥ ಬಿಂಬರೂಪಿ ಭಗವಂತನನ್ನು ನಾನು ಕಾಣೋದಕ್ಕೆ ನನಗೆ ಗುರುಗಳು ಬೇಕು. ಗುರುಗಳ ಅನುಗ್ರಹವನ್ನು, ಗರುಡಶೇಷರು ಸಾಮಾನ್ಯರಲ್ಲ. ನಾವು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳಿಬಿಟ್ಟು ನೀವು ಋಷಿಗಳದ್ದು ಹೇಳ್ತಾ ಇಲ್ವಲ್ಲ, ಶೇಷ ಗರುಡದ್ದು, ಗರುಡ ಶೇಷ ರುದ್ರರು ಹೇಳ್ತೀರಾ ಅಂದರೆ ಅವರೂ ಋಷಿಗಳಿಗಿಂತ ಉತ್ತಮರಾಗಿದ್ದಾರೆ. ಅವರ ಸ್ಮರಣೆಯು ನಿತ್ಯಾವಶ್ಯಕ. ಅದಕ್ಕಾಗಿ ಹರಿಕಥಾಮೃತ ಸಾರದಲ್ಲಿ ಆ ಒಂದು ಗರುಡ ಶೇಷ ರುದ್ರರನ್ನ ಪ್ರಾರ್ಥನೆ ಮಾಡಿದ್ದಾರೆ ಜಗನ್ನಾಥದಾಸರು ಅಂತ ಹೇಳ್ತಾ, ಇಂತಹ ಈ 3 ಶ್ಲೋಕಗಳನ್ನು ರುದ್ರದೇವರು, ಶೇಷದೇವರು, ಗರುಡದೇವರು 3 ಸ್ತೋತ್ರವನ್ನ ನಮ್ಮ ಮನಸ್ಸಿನಲ್ಲಿ ಹೇಗೆ ಬರಬೇಕು ಅಂದರೆ, ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ. ಗರುಡದೇವರು ಬ್ರಹ್ಮಾಂಡದಲ್ಲಿ ಹಾಗೂ ಪಿಂಡಾಂಡದಲ್ಲಿ ಅನುಗ್ರಹೋನ್ಮುಖರಾಗಿರ್ತಕ್ಕಂಥವರು. ಇವತ್ತು ಶೇಷದೇವರು ಮತ್ತು ಗರುಡದೇವರು ಇಬ್ಬರು ಇವತ್ತು ತಿರುಪತಿಯಲ್ಲಿ ನೋಡಿ, ಇವತ್ತಿನ ದಿನ ಗರುಡದೇವ ಉತ್ಸವ ನಡೆಯುತ್ತೆ. ಭಗವಂತನನ್ನ ಆ ಗರುಡೋತ್ಸವದಿಂದ ಇವತ್ತು 3 ಪ್ರದಕ್ಷಿಣೆ ಬರ್ತಾರೆ. ಹೀಗೆ ಎಲ್ಲಿ ನಮ್ಮ ಮುಖ್ಯ ಪ್ರಾಣದೇವರ ಒಂದು ಬೇಡಿ ಆಂಜನೇಯ ಇದೆಯಲ್ಲ, ಅಲ್ಲಿವರೆಗೂ ಇವತ್ತು ಉತ್ಸವ ಹೋಗುತ್ತೆ. ತಿರುಮಲದಲ್ಲಿ ಆ ಗರುಡ ದೇವರ ಉತ್ಸವ ನಡೆಯುತ್ತೆ. ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸ್ವಾಮಿ ಯಾವುದೋ ಒಂದು ಭಾರವನ್ನು ಹೊರಲಾರದೆ ನೋಡಿ, ಭಾರ ನಿನ್ನ ಮೇಲೆ ಹಾಕಿದ್ದೇನೆ ಅನ್ನೋದಕ್ಕಿಂತ ಗರುಡ ದೇವರೇ ನಮ್ಮ ಸಂಸಾರದ ಭಾರ ನಿಮ್ಮದು, ನಮ್ಮ ಸಾಧನೆಯ ಭಾರ ನಿಮ್ಮದು, ನಮ್ಮ ಮಕ್ಕಳ ಆ ಸತ್ಸಂತಾನಕ್ಕೆ ನಿಮ್ಮ ಜವಾಬ್ದಾರಿ, ನಿಮ್ಮ ಭಾರ. ಯಾಕೆಂದರೆ ನೀವು ತತ್ವಾಭಿಮಾನಿ ದೇವತೆಗಳಾಗಿ ಈ ದೇಹವನ್ನು ಹಿಡಿದು ನಿಲ್ಲಿಸಿದ್ದೀರಾ. ಇಂಥ ನನ್ನನ್ನು ಬ್ರಹ್ಮಾಂಡದಲ್ಲೂ ಪಿಂಡಾಂಡದಲ್ಲೂ ಬಹಳ ಮುಖ್ಯವಾದದ್ದು ಇಂತಹ ಪ್ರಾರ್ಥನೆ. ಎರಡೂ ರೀತಿಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ಇಡೀ ಮಾಧ್ವ ಸಮಾಜವನ್ನು, ಅಂದರೆ ಎಲ್ಲ ಸಜ್ಜನರು ನಮಗೆ ವೈಷ್ಣವಾಹ ವಿಷ್ಣು ಬಾಂಧವಾಹ ಅಂತ ಹೇಳ್ತಾರೆ. ಎಲ್ಲ ವೈಷ್ಣವರು ನಮಗೆ ಬಾಂಧವರೇ, ಎಲ್ಲ ಬಾಂಧವರು ನಮಗೆ ಸಹೋದರರೇ. ಅಂತಹ ಎಲ್ಲ ಸಹೋದರರನ್ನು ಇವತ್ತಿನ ದಿನ ನಾವು ಒಂದು ಅನುಸಂಧಾನ ಮಾಡ್ತಾ, ಕೃಷ್ಣನಲ್ಲಿ ಆ ಎಲ್ಲ ಸಹೋದರರಲ್ಲಿರೋನು ಶ್ರೀಕೃಷ್ಣನಾಗಿದ್ದಾನೆ. ಅವನಿಗೆ ಆ ಹೊಟ್ಟೆಗೆ ಮತ್ತು ನೋಡಿ, ಭಗವಂತ ಇನ್ನೂ ಸಂಬಂಧವನ್ನೇ ಕಡಿದುಕೊಂಡಿಲ್ಲ ಬ್ರಹ್ಮದೇವರದು. ಆ ನಾಳದಲ್ಲಿ ನಾವು ಇದಕ್ಕೆ ಶ್ರೀರಂಗಂಗೆ ಹೋದರೆ ನೋಡ್ತೀವಿ, ಒಳಗಡೆ ಆ ನಾಳದಿಂದ ಆ ಬ್ರಹ್ಮದೇವರು ಇದ್ದಾರೆ. ನಾಳವು ಅಲ್ಲಿ ಕಾಣಿಸ್ತಾ ಇದೆ. ಪದ್ಮನಾಭನಾಗಿ ತನ್ನ ಮಗನ ಆ ಸಂಬಂಧವನ್ನು ಕಡಿದುಕೊಂಡಿಲ್ಲ. ಹಾಗೆ ಅಂತಹ ಒಳ್ಳೆಯ ಜನ, ಯಾಕೆಂದರೆ ಗುರುಗಳು ತಂದೆ ತಾಯಿಯರಿದ್ದಂತೆ. ಅಂದ ಮೇಲೆ ಅವರ ಸಂಬಂಧ ನಮಗೆ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಮತ್ತೆ ತತ್ವಾಭಿಮಾನಿಗಳ ಸ್ತೋತ್ರ. ಯಸ್ಮೈ ದೇವಾಹ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ಸೋವಾಚಿ ನಾನಿ ಪಶ್ಯತಿ. ಸ್ವಾಮಿ, ಇಷ್ಟು ದಿನ ನನಗೆ ಈ ರೀತಿಯ ಸ್ತೋತ್ರವನ್ನು ನಾನು ಮಾಡಿಲ್ಲ, ಅದರಿಂದ ಯಾಕೆ ನನ್ನ ಬುದ್ಧಿ ಅದರಲ್ಲಿ ಪ್ರವೃತ್ತವಾಗಿಲ್ಲ. ತತ್ವಾಭಿಮಾನಿಗಳು ಕೊಟ್ಟಿಲ್ಲ, ಅವ್ರ ಮೇಲೆ ಭಾರ ಹಾಕಬೇಕು. ಯಾಕೆಂದರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂದರೆ ನನ್ನ ಕರ್ಮಾನುಸಾರ ಅವರು ಕೊಟ್ಟಿಲ್ಲ ಅಂತ ತಿಳಿಬೇಕು. ಈಗ ನನಗೆ ಕೊಟ್ಟಿದ್ದಾರೆ, ಅದಕ್ಕಾಗಿ ತತ್ವಾಭಿಮಾನಿಗಳ ಸ್ತೋತ್ರ ಮಾಡೋಣ. ನ ದೇವಾದಂಡಮಾದಾಯ ರಕ್ಷಂತಿ ಪಶುಪಾಲವತ್ತು ಎಂತು ರಕ್ಷಿತು ಮಿಚ್ಛಂತಿ. ಅವರು ರಕ್ಷಣೆ ಮಾಡಬೇಕು ಅಂತ ನಮಗೆ ಇಂತಹ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಎಂತು ರಕ್ಷಿತು ಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಂ. ನಮ್ಮ ಬುದ್ಧಿಯಲ್ಲಿ ಗರುಡ ಶೇಷ ರುದ್ರರ ಸ್ಮರಣೆ ಇವತ್ತು ಅವರು ಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಪ್ರಾರ್ಥನೆ ಮಾಡೋಣ. ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತೋ ಭವಂತ ಸರ್ವೈವಯಿ. ನನ್ನ ಕಡೆಯಿಂದ ಏನೇನು ನಡೆಯುತ್ತೋ ಅದೆಲ್ಲವೂ ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ಮುಖ್ಯ ಪ್ರಾಣ, ಅವರಲ್ಲಿ ಭಗವಂತ ನಿಂತು ಮಾಡಿಸ್ತಿದ್ದಾನೆ ಅಂತ ಹೇಳಿ ಎಲ್ಲ ಭಾರವನ್ನು ಭಗವಂತನಿಗೆ ಪಾದಕ್ಕೆ ಸಮರ್ಪಣೆ ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ
ಗುರೋಹೋ ಶ್ರೀಪಾದ ಪಂಕಜೆ ಅಂತ ಹೇಳ್ತಾರೆ. ಎಲ್ಲ ಭಾರವನ್ನ ಗುರುಗಳ ಪಾದದಲ್ಲಿ ಹಾಕಿ ಬಿಡೋಣ. ಸ್ವಾಮಿ, ನಮ್ಮ ಉದ್ಧಾರವನ್ನ ಮಾಡಿ. ಮಗು ಸುಮ್ಮನೆ ಅಳತ್ತೆ, ತಾಯಿಗೆ ಗೊತ್ತಾಗತ್ತೆ ಅದಕ್ಕೆ ಆಹಾರ ಬೇಕಾ, ನಿದ್ದೆ ಬಂದಿದೆಯಾ, ಅದಕ್ಕೆ ತನ್ನ ಮುದ್ದು ಬೇಕಾ, ಏನು ಬೇಕು ಅನ್ನೋದು ಹೇಗೆ ತಾಯಿಗೆ ಗೊತ್ತಾಗುತ್ತೋ ಹಾಗೆ ಕೇವಲ ಅಳುವಂತಹ ಮಗುವನ್ನ ಎಷ್ಟು ರೀತಿಯಲ್ಲಿ ಲಾಲನೆ ಪಾಲನೆ ಮಾಡ್ತಾಳೆ ತಾಯಿ. ಹಾಗೆ ತತ್ವಾಭಿಮಾನಿ ದೇವತೆಗಳು ನಮ್ಮ ಆರ್ತವಾದಂತಹ ಮನಪೂರ್ವಕವಾದಂತಹ ಈ ಸ್ತೋತ್ರವನ್ನ ಕೇಳಿ ಗರುಡ ಶೇಷ ರುದ್ರರು ನಮಗೆ ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಅಲ್ಲಿ ಅವರ ಅಂತರ್ಯಾಮಿಯಾದಂತಹ ಭಗವಂತ ನಮ್ಮೆಲ್ಲರ ಭಾರವನ್ನು ಹೊತ್ತು ಜೊತೆಗೆ ಸತ್ಸಂತಾನವನ್ನು ಕೊಟ್ಟು ನಾವು ಸತ್ಸಂತಾನವಾಗಬೇಕು. ಕೇವಲ ನಾವು ನಮಗೆ ಸತ್ಸಂತಾನವಾಗಬೇಕು ಅಂತ ಹೇಳೋದಷ್ಟೇ ಅಲ್ಲ, ನಾವು ನಮ್ಮ ತಂದೆ ತಾಯಿಗಳಿಗೆ ಸತ್ಸಂತಾನವಾಗಿ ಬದುಕುವಂತೆ ನಮಗೆ ಅನುಗ್ರಹವಾಗಬೇಕು. ನಮ್ಮ ಪರಂಪರೆ ಸತ್ಸಂತಾನಗಳಿಂದ ತುಂಬಿ ಇರಬೇಕು ಅಂತ ಹೇಳಿ ವಿಶಾಲವಾದಂತಹ ಪ್ರಾರ್ಥನೆಯನ್ನ ಮಾಡ್ತಾ ನಾವು ಇವತ್ತಿನ ಋಷಿ ಚಿಂತನೆಯನ್ನ ಮಾಡೋಣ. ಇವತ್ತಿನ ಋಷಿ ಚಿಂತನೆಯಲ್ಲಿ ಗರುಡ ಶೇಷ ರುದ್ರರನ್ನ ಸ್ಮರಣೆ ಮಾಡಿದ ಮೇಲೆ ವೇದ ಕಾಲದ ಋಷಿ ಮುನಿಗಳ ಚಿಂತನೆಯನ್ನ ಮಾಡೋಣ. ಶೌನಕ ಮಹರ್ಷಿಗಳ ಬಗ್ಗೆ ಯಥಾವಿಧಿಯಾಗಿ ತಿಳಿಯೋಣ. ಶೌನಕರು ನೈಮಿಷಾರಣ್ಯದಲ್ಲಿ ಕುಲಪತಿಗಳಾಗಿ ಗುರುಕುಲವನ್ನ ನಡೆಸ್ತಾ ಇದ್ರು. 100 ಶಿಷ್ಯರಿಗೆ ವಿದ್ಯಾದಾನ ಮಾಡ್ತಕ್ಕಂಥವ್ರು ಶೌನಕ ಮಹರ್ಷಿಗಳಾಗಿದ್ದಾರೆ. ಶೌನಕರ ಬಗ್ಗೆ ಬಹಳ ಸಲಿ ನಾವು ಕೇಳ್ತೀವಿ. ಶುಕ ಶೌನಕ ಸಂವಾದದಲ್ಲಿ ಎಷ್ಟೋ ಪುರಾಣಗಳು ಹೊರಹೊಮ್ಮಿದೆ. ಹೀಗೆ ಶೌನಕರು ಆ ನೈಮಿಷಾರಣ್ಯದಲ್ಲಿ ಇವತ್ತಿಗೂ ಆ 1000 ವರ್ಷಗಳ ಕಾಲ ಜ್ಞಾನ ಸತ್ರವನ್ನ ಮಾಡ್ತಾ ಕೂತಿದ್ದಾರೆ. ಎಲ್ಲ ಜ್ಞಾನಿಗಳಿಂದ ಆ ಒಂತಹ ಕುಲಪತಿಗಳಾಗಿ ಅವರು ಇಡೀ, ಅಂದರೆ ನಾವಿವಾಗ ಏನೋ ಪ್ರಿನ್ಸಿಪಾಲ್ ಅಂತೇನೋ ಹೇಳ್ತೀವಲ್ಲ, ಹಾಗೆ ಇಡೀ ಒಂದು ವಿದ್ಯಾ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಅಷ್ಟು ಜನ ಶಿಷ್ಯರಿಗೆ ಅಂತಹ ಗುರುಗಳನ್ನು ನಾವಿವತ್ತು ಮನಪೂರ್ವಕವಾಗಿ ಏನೇ ಮಾಡಲಿ ಇವತ್ತು ಮನಪೂರ್ವಕವಾಗಿ ಪ್ರತಿದಿನವೂ ಮಾಡಬೇಕು. ಆದರೆ ನಮಗೆಲ್ಲ ಒಂದು ನಿಮಿತ್ತದಿಂದಲೇ ಹರಿನಾಮ ಸ್ಮರಣೆ ಬರೋದು. ಹಾಗಾಗಿ ಇವತ್ತು ಗರುಡ ಶೇಷ ರುದ್ರರನ್ನ ಸ್ಮರಣೆ ಮಾಡಿದ್ದೇವೆ. ಇವತ್ತು ಅವರು ನಮಗೆ ಪ್ರಸನ್ನರಾದಂತಹ ಮನಸ್ಥಿತಿಯನ್ನ ಕೊಟ್ಟಿದ್ದಾರೆ. ಆಗ ಅಂತಹ ಗುರುಗಳನ್ನ, ಕುಲಪತಿಗಳಾದಂತಹ ಮಹರ್ಷಿಗಳನ್ನ ಚಿಂತನೆ ಮಾಡಿದರೆ ನಾವು ಶಿಷ್ಯತ್ವವನ್ನ ಒಳ್ಳೆಯ ಕುಲಪತಿಗಳಲ್ಲಿ, ಅಂದ್ರೆ ಒಳ್ಳೆಯ ಗುರುಗಳಲ್ಲಿ ಶಿಷ್ಯತ್ವವನ್ನ ವಹಿಸುವಂತಹ ಸಂಯೋಗ ಭಗವಂತ ನಮಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಒಮ್ಮೆ ಭರತಖಂಡದ ಮಹರ್ಷಿಗಳನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ಶೌನಕ ಮಹರ್ಷಿಗಳು. 12 ವರ್ಷಗಳ ಕಾಲ ಸತ್ರಯಾಗವನ್ನ ಪ್ರಾರಂಭ ಮಾಡಿದ್ದಾರೆ. ಆಗ ಆ ಮಹರ್ಷಿಗಳೆಲ್ಲ ತಮ್ಮ ಒಂದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಥಾಶ್ರವಣಕ್ಕಾಗಿ, ಶ್ರವಣಂ ಕೀರ್ತನಂ ವಿಷ್ಣು ಅಂತ ಏನು ಹೇಳ್ತೀವಲ್ಲ, ಪ್ರಹ್ಲಾದರಾಜರು ಹೇಳಿದ್ದು, ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತವಾಗುವವರೆಗೂ ಈ ಎಲ್ಲವನ್ನೂ ಮಾಡ್ತಿದ್ರು. ಶ್ರವಣಂ ಕೀರ್ತನಂ ವಿಷ್ಣು, ಶ್ರವಣ ಮಾಡ್ತಿದ್ರು, ಕೀರ್ತನ ಮಾಡ್ತಿದ್ರು. ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಸೂರ್ಯಾಸ್ತವಾಗುವ ಕೊನೆಯ ಕ್ಷಣದವರೆಗೂ ಋಷಿ ಮುನಿಗಳು ತಮ್ಮ ಆ ಒಂದು ಯೋಗ್ಯತಾನುಸಾರ ಅದನ್ನು ಮಾಡ್ತಾ ಇದ್ರು. ಹೀಗೆ ಅಲ್ಲಿ ಪೌರಾಣಿಕರಾದಂತಹ ಉಗ್ರಶ್ರವ ಸೌತಿಗಳಿಂದ ಪುರಾಣಗಳನ್ನು ಕೇಳ್ತಾ ಭಗವತ್ ಚಿಂತನೆಯಲ್ಲಿ ಕಾಲ ಕಳಿತಿದ್ರು. ಇಂತಹ ಸತ್ಸಂಗವನ್ನ ನಾವು ನೆನೆಸಿಕೊಂಡರೆ ಮನಸ್ಸು ಎಷ್ಟು ಹಗುರವಾಗತ್ತೆ. ಅದರ ಒಂದು ಚೂರು ನಮಗೆ ಅದರ ರುಚಿ ಇನ್ನೂ ಗೊತ್ತಿಲ್ಲ. ಆ ರುಚಿ ಗೊತ್ತಾಗ ಕೇವಲ ನಾವು ಈಗ ಹೇಳುವಿಕೆಗಿಂತ ಕೇಳುವಿಕೆಯಲ್ಲಿ ಬಹಳವಾದಂತಹ ಮನಸ್ಸು ತಲ್ಲೀನತೆಯನ್ನ ಹೊಂದತ್ತೆ. ಹೀಗೆ ಶೌನಕ ಮಹರ್ಷಿಗಳ ಆಶ್ರಮದಲ್ಲಿಯೇ ಅನೇಕ ಪುರಾಣಗಳು ರಚನೆಗೊಂಡಿದೆ. ಅಂದ್ರೆ ಅಂಥ ಒಂದು ದಾಖಲು ಮಾಡಿಟ್ಟಿದ್ದಾರೆ ಶೌನಕ ಮಹರ್ಷಿಗಳು. ವ್ರತನಿಷ್ಠರಾದಂತಹ ಅವರು ಅಗ್ನಿಯ ಉಪಾಸಕರು ಮತ್ತು ಗುರುಕುಲವನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗುವುದರಲ್ಲಿ ದಕ್ಷ ಅನಿಸಿದ್ರು. ಹೀಗೆ ಧೀಮಂತರಾದಂತಹ ಅವರು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಉಪನಿಷತ್ತು ಎಲ್ಲ ಶಾಸ್ತ್ರಗಳಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ರು. ಅಂದಿನ ಕಾಲದಲ್ಲಿ ಅವರು ಪ್ರಸಿದ್ಧರಾದಂತಹ ಆಚಾರ್ಯರಾಗಿದ್ರು, ಸತ್ಯವಾದಿಗಳಾಗಿದ್ರು, ಜಿತೇಂದ್ರಿಯರಾಗಿದ್ರು, ನಿಯತ ವ್ರತರಾಗಿದ್ರು. ಅಂದ್ರೆ ನಾವೆಲ್ಲ ಒಂದು ವ್ರತವನ್ನ ಮಾಡ್ತೇವೆ, ಆದ್ರೆ ಅದು 1 ದಿನಕ್ಕೋ 2 ಗಂಟೆಗೋ 3 ಗಂಟೆಗೋ ಸೀಮಿತವಾದಂತಹ ವ್ರತ, ಅಥವಾ 4 ತಿಂಗಳು ಚಾತುರ್ಮಾಸ ವ್ರತ. ಆದ್ರೆ ಅಸೀಮವಾದಂತಹ ವ್ರತ ನಮಗೆ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ನಿಮಿತ್ತದಿಂದಲೇ ಹರಿನಾಮ ಸ್ಮರಣೆ ಮಾಡುವಂತಹ ಪಾಮರ ಸಾಧಕರಾಗಿದ್ದೇವೆ. ಹಾಗೆ ತಪಸ್ವಿಗಳಲ್ಲೆಲ್ಲ ಅವರು ಮಾನ್ಯರೆನಿಸಿದ್ರು. ಅಂಥ ಅವರು
ಅವರ ಆಶ್ರಮದಲ್ಲಿ ಪ್ರತಿನಿತ್ಯವೂ ಅವರ ಅಧ್ಯಕ್ಷತೆಯಲ್ಲಿ ಕಥಾಶ್ರವಣ ನಡೆಸ್ತಿತ್ತೋ ಅವರನ್ನು ಪ್ರತೀಕ್ಷಿಸ್ತಿದ್ರು ಎಲ್ಲ ಋಷಿ ಮುನಿಗಳು. ಆಮೇಲೆ ಆ ಕಥಾಶ್ರವಣವು ಪ್ರಾರಂಭವಾಗ್ತಿತ್ತು. ಇವತ್ತಿನ ಕಥಾಶ್ರವಣ ಇದು ಇರಲಿ ಅಂತ ಹೇಳಿ ಸೂಚನೆ ಮಾಡ್ತಿದ್ದಿದ್ದು ಶೌನಕ ಮಹರ್ಷಿಗಳಾಗಿದ್ದಾರೆ. ನಮಗೆ ಇವತ್ತಿನ ದಿನ, ಇವತ್ತು ನಾನು ಹರಿನಾಮ ಸ್ಮರಣೆ ಮಾಡಬೇಕು ಸ್ವಾಮಿ, ನಾನು ಏನು ಓದಲಿ, ಯಾರಿಂದ ಓದಲಿ, ಏನು ಮಾಡಲಿ ಅನ್ನುವ ಪ್ರಶ್ನೆ ನಮಗೆ ಬಂದಾಗ ಶೌನಕ ಮಹರ್ಷಿಗಳಿಗೆ ನಾವು ಅತ್ಯಂತ ರೀತಿಯಿಂದ ಅವರನ್ನು ಸ್ಮರಣೆ ಮಾಡಿದರೆ ಶೌನಕರು ನಿರ್ಧಾರ ಮಾಡ್ತಾರೆ ನಮಗೂ ನಾವು ಯಾರಿಂದ ಓದಬೇಕು, ಯಾವ ಗುರುಗಳನ್ನು ನಾವು ಅನುಸರಿಸಬೇಕು, ಅವರಿಂದ ಏನು ತಿಳಿಯಬೇಕು ಅನ್ನೋದು ತತ್ವಾಭಿಮಾನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶೌನಕರು. ಆಗ ನಮಗೆ ಅನುಗ್ರಹವಾಗತ್ತೆ, ಗುರುವಿನ ಅನುಗ್ರಹ ಅಂತ ಹಿಂದಿನವರು ಹೇಳ್ತಾ ಇದ್ರು. ಶೌನಕರು ಯಾರು ಅಂದರೆ ಭೃಗುವಂಶದಲ್ಲಿ ಬಂದಂಥವರು. ಭೃಗು ಮಹರ್ಷಿಗಳ ಆ ಒಂದು ಸ್ಮರಣೆ ಮಾತ್ರದಿಂದ ಬ್ರಹ್ಮಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಈ ವಂಶ ದೇವತೆಗಳು, ಋಷಿಗಳು, ಎಲ್ಲ ಪಿತೃಗಳು ಎಲ್ಲರಿಂದ ಗೌರವ. ಆ ಇಡೀ ವಂಶವೇ ಕೇವಲ ಒಂದು ವ್ಯಕ್ತಿಯಲ್ಲ, ಜೀವ ಅಲ್ಲ, ಆದರೆ ಇಡೀ ಭೃಗು ವಂಶವೇ ದೇವತೆಗಳಿಂದ, ಋಷಿಗಳಿಂದ ಗೌರವಿಸಲ್ಪಡ್ತ ಅಂಥ ಗುರುಗಳ ನಾವು ಶಿಷ್ಯರು ಅಂತ ನಾವು ಕರೆಸ್ಕೋಬೇಕಾದ್ರೆ ನಾವಿನ್ನು ಹೆಂಗೆ, ನಾವು ಹೇಳೋದಲ್ಲರಿ, ನಾವು ಅವರ ಶಿಷ್ಯರು, ವಿಜಯದಾಸರು ನಮ್ಮ ಗುರುಗಳು ಅಂತ 1000 ಸಲ ಹೇಳ್ಬೋದು ನಾವು. ಆದರೆ ಅವರು ನಮ್ಮನ್ನು ಒಪ್ಪಿಕೊಳ್ಳಬೇಕು. ಅವರು ಈ ಕೂಸು ನನ್ನ ಶಿಷ್ಯ ಅಂತ ಹೇಳಿ ಒಪ್ಪಿಕೊಂಡಾಗ ಆ ಗುರು ಶಿಷ್ಯತ್ವಕ್ಕೆ ಆ ಒಂದು ಏನು ಮುದ್ರೆ ಒತ್ತಿದಂತೆ ಆಗತ್ತೆ. ಹೀಗೆ ಅಲ್ಲಿ ಆ ಭೃಗು ಮಹರ್ಷಿಗಳ ಪುತ್ರರು ಚ್ಯವನರು. ಆ ಚ್ಯವನರಿಗೆ ಪ್ರಮತಿ ಎಂಬ ಪುತ್ರ, ಆ ಪ್ರಮತಿಗೆ ಘೃತಾಚಿ ಎಂಬ ಅಪ್ಸರೆಯಲ್ಲಿ ರುರು ಎಂಬ ಪುತ್ರ ಹುಟ್ಟಿದ್ದಾನೆ. ಆ ರುರು ತನ್ನ ಪತ್ನಿಯಾದಂತಹ ಪ್ರಮದ್ವರೆಗೆ, ನಾವಿದನ್ನೆಲ್ಲ ಹಿಂದೆ ಕೇಳಿದ್ವಿ, ತನ್ನ ಅರ್ಧ ಆಯುಷ್ಯವನ್ನು ಕೊಟ್ಟು ಬದುಕಿಸಿಕೊಂಡಂಥ ಮಹಾನುಭಾವ. ಇವರ ಮಗನಾಗಿ ಶುನಕರು ಜನಿಸಿದ್ದಾರೆ. ಶುನಕರು ವೇದ ಪಾರಂಗತರಾಗಿದ್ರು. ಈ ಶುನಕರ ಪುತ್ರರೇ ಶೌನಕರು. ನೋಡಿ, ಇಷ್ಟೆಲ್ಲ ಹೇಳಿ ಯಾಕೆ ಇದನ್ನೆಲ್ಲ ಹೇಳಬೇಕು ಅಂದರೆ, ನಮ್ಮ ವಂಶವು ಅವಿಚ್ಛಿನ್ನವಾಗಿ ನಡಿಬೇಕಾದ್ರೆ ಹರಿವಂಶ ಕೇಳಿ ಮಕ್ಕಳಾಗತ್ತೆ ಅಂತಾರೆ. ಹರಿವಂಶದಲ್ಲಿ ಏನು ಹೇಳಿದೆ? ಎಲ್ಲರೂ ಇವರ ಮಗ ಇವರು, ಇವರ ಮಗ ಇವರು, ಇವರ ಮೊಮ್ಮಗ ಇವರು, ಇವರ ಮರಿಮಗ ಇವರು, ಹೀಗೆ ಎಲ್ಲ ಋಷಿ ಮುನಿಗಳ, ದೇವತೆಗಳ ಆ ಒಂದು ವಂಶಗಳ ವರ್ಣನೆ ಇದೆ. ಹಾಗಾಗಿ ಋಷಿಗಳ ವರ್ಣನೆಯನ್ನ ಮಾಡಿದರೆ ಇದು ಬಹಳ ರಹಸ್ಯವಾದಂಥ ಮಾತು. ಋಷಿಗಳ ವಂಶದ ವರ್ಣನೆಯನ್ನ ಮಾಡಿದರೆ ನಮ್ಮಲ್ಲಿ ಸಂತಾನಕ್ಕೆ ಜ್ಞಾನ ಸಂತಾನವಾಗಬೇಕು. ಆದರೆ ನಾವು ಜ್ಞಾನ ಸಂತತಿ, ಈಗ ನಾವು ಹೇಳ್ತೇವೆ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಗಂಡು ಮಕ್ಕಳು ಇಲ್ವಲ್ರಿ ಅಂತ ನಾವು ಪ್ರಶ್ನೆ ತೆಗಿಬೋದು. ಆದರೆ ಜ್ಞಾನ ಸಂತಾನ ಇದೆಯಲ್ಲ, ಆ ಜ್ಞಾನ ಸಂತಾನ ಅವಿಚ್ಛಿನ್ನವಾಗಿ ಮುಂದುವರಿಯುವಂತಹ ಅನುಗ್ರಹ ಮಾಡೇ ಬಿಡ್ತಾನೆ ದೇವರು. ನಮಗೆ ಕಣ್ಣಿಗೆ ಕಾಣದ್ದು ಜ್ಞಾನ ಸಂತಾನ ಅಂದರೆ, ನನ್ನಲ್ಲಿ ಏನು ಗುರುಗಳು ತುಂಬಿಸಿ ಇಟ್ರೋ ಅದನ್ನು ಇನ್ನು 100 ಜನರಿಗೆ ಅದನ್ನು ತಲುಪಿಸಿ, ಆ ಜ್ಞಾನ ನಾನು ಹೋದ ನಂತರವೂ ಆ ಜ್ಞಾನ ಸ್ಥಿರವಾಗಿ ಇನ್ನೊಬ್ಬರಲ್ಲಿ ಇರುತ್ತೆ, ಅವರು ಇನ್ನೊಬ್ಬರಿಗೆ ತಲುಪಿಸ್ತಾರೆ. ಮುಂದಿನ 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 ಹೀಗೆ ಅವಿಚ್ಛಿನ್ನವಾಗಿ ಹರಿದು ಹೋಗುವಂತಹ ಜ್ಞಾನ ಸಂತತಿಯನ್ನ ಭಗವಂತ ಕೊಡ್ತಾನೆ. ಅದರಿಂದ ಋಷಿಗಳ ಸಂತತಿಯನ್ನ ಸ್ಮರಣೆ ಮಾಡಬೇಕು, ಋಷಿಗಳ ವಂಶವನ್ನೂ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಶೌನಕರು ವೇದ ಕಾಲದ ಪ್ರಸಿದ್ಧ ಮಹರ್ಷಿಗಳಾಗಿದ್ದಾರೆ. ಶತಪಥ ಬ್ರಾಹ್ಮಣದಲ್ಲಿ ಇವರು ರಚಿಸಲ್ಪಟ್ಟ ಅನೇಕ ಮಂತ್ರಗಳಿದೆ. ಅಲ್ಲಿ ಆ ಎಲ್ಲ ಬ್ರಾಹ್ಮಣದಲ್ಲಿ ಅವರ ಉಲ್ಲೇಖವಿದೆ. ಹೀಗೆ ಗೃತ್ಸ್ನಮದ ಅಂತನ್ನೋ ಹೆಸರು ಇವರಿಗೆ ಇತ್ತು. ಜನ್ಮನಾಮ ಶುನಕರ ಪುತ್ರರಾದ್ದರಿಂದ ಶೌನಕರು ಅಂತ ಹೇಳಿ ಅವರು ಪ್ರಖ್ಯಾತರಾದರು. ಇವರು ಯಾರ ಶಿಷ್ಯರಾಗಿದ್ದಾರೆ ನೋಡಿ, ತಂದೆ ಯಾರು ಅಂತ ತಿಳಿದ್ವಿ, ಆದರೆ ಇವರ ಗುರುಗಳು ಯಾರು ಅಂದರೆ ಅಶ್ವಲಾಯನರು. ಅಶ್ವಲಾಯನರ ಶಿಷ್ಯರೇ ಶೌನಕರಾಗಿದ್ದಾರೆ. ಇವರು ಗುರುಕುಲದಲ್ಲಿ 10,000 ವಿದ್ಯಾರ್ಥಿಗಳು ಇದ್ದು ಅವರೆಲ್ಲರಿಗೂ ಸೂಕ್ತವಾದಂತಹ ಬ್ರಹ್ಮವಿದ್ಯೆಯನ್ನು ಕಲಿಯುವಂತಹ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಜನಮೇಜಯ ಮಹಾರಾಜನಿಂದ ಬ್ರಹ್ಮಹತ್ಯಾ ದೋಷದ ಪರಿಹಾರಕ್ಕಾಗಿ ಅಶ್ವಮೇಧ ಯಜ್ಞವನ್ನು ಇವರು ಮಾಡಿಸಿದರು ಅಂತ ಹೇಳಿ ತಿಳಿದು ಬರುತ್ತೆ. ಹೀಗೆ ಶೌನಕರು ಜ್ಞಾನಕಾಂಡದಲ್ಲೂ ಹೆಸರುವಾಸಿಯಾಗಿದ್ದರು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ಗೀತೋಪಾಸನೆ ಅಂತ ಒಂದು ಪ್ರಕರಣ ಬರುತ್ತೆ. ಅಲ್ಲಿ ಆ 3 ವಿದ್ವಾಂಸರು ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ತಾರೆ. ಸ್ವರ್ಗವೇ ಉದ್ಗೀತಕ್ಕೆ ಗತಿ ಅಂತ ಹೇಳಿ ಹೀಗೆ ಎಲ್ಲವನ್ನ ಮಾಡಿದಾಗ ಆ ಶಾಂಡಿಲ್ಯರಿಗೆ ಇದು ಬರುತ್ತೆ. ಹೀಗೆ ಬಂದು ಆ ಒಂದು ಮಾಂಡೂಕೋಪನಿಷತ್ತಿನಲ್ಲೂ ಹೀಗೆ ಬರುತ್ತೆ. ಹೀಗೆ ಅನೇಕ ಉಪನಿಷತ್ತುಗಳು ಅಲ್ಲಿರ್ತಕ್ಕಂತಹ ವೇದದಲ್ಲೂ ಇವರ ಒಂದು ನಿಷ್ಠೆ ಅಂದರೆ ಶ್ರೇಷ್ಠ ವಿದ್ಯೆಯನ್ನ ಕಲಿಯುವಂತಹ ನೋಡಿ, ಅಂಗೀರಸ, ಭಾರದ್ವಾಜ ಇವರೆಲ್ಲರಿಂದ ಆ ಮಹಾಮುನಿಗಳು ಶೌನಕರು ಆ ಒಂದು ಅಂಗೀರಸ ಮಹಾಮುನಿಗಳನ್ನು
ಬಹಳ ವಿಧಿಪೂರ್ವಕವಾಗಿ ಸಮೀಪಿಸಿ ಅವರು ಶಿಷ್ಯರ, ಈಗ ಗುರುಗಳ ಬಗ್ಗೆ ತಿಳಿದ್ವಿ, ತಂದೆಯ ಬಗ್ಗೆ ತಿಳಿದ್ವಿ, ಅವರ ಶಿಷ್ಯ, ಅವರ ಒಂದು ಯಾರು ವೇದದ ಒಂದು ಗುರುಗಳಲ್ಲರಿ, ಕೇವಲ ಒಬ್ಬರನ್ನ ಹೆಸರಿಸೋದಲ್ಲ, ಬಹಳ ಗುರುಗಳು ಇದ್ರು. ಅದರಲ್ಲಿ ಅಂಗೀರಸ ಮಹಾಮುನಿಗಳನ್ನ ಅವರು ಶೌನಕರು ವಿಧಿಪೂರ್ವಕವಾಗಿ ಸಮೀಪ ಹೋಗಿ ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಯಾವುದನ್ನ ನಾನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅದನ್ನ ತಿಳಿಸಿಕೊಡಿ. ನಮಗೆಲ್ಲ ಇವಾಗ ಹಾಗೆ ಬೇಕು, ತುಂಬ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ, ಯಾವುದು ತಿಳಿಯಲೇಬೇಕು ಅದನ್ನು ಮಾತ್ರ ಹೇಳಿ ಅಂದಾಗ ಅಲ್ಲಿ ಅಂಗೀರಸರು ಶೌನಕರಿಗೆ ಉಪನಿಷತ್ ವಿದ್ಯೆ ಅಂತ ಹೇಳಿ ಅದನ್ನು ಬೋಧಿಸ್ತಾರೆ. ಆಗ ಶೌನಕರು ಮಹಾಸಾಧಕರಿಂದ ವಿದ್ಯೆಯನ್ನು ಕಲಿತಿದ್ದಾರೆ, ಅನೇಕ ಗುರುಗಳಿಂದ. ಅಂದರೆ ಇವಾಗ ಹೇಗೆ, ಈಗ ನಾವು ಒಬ್ಬರನ್ನ ಗುರುಗಳು ಅಂದಾಗ ಇನ್ನೊಬ್ಬರನ್ನ ಗುರುಗಳು ಅಂದರೆ ಅದು ಹೇಗೆ ಸಾಧ್ಯ ಅಂದರೆ ಹಾಗಲ್ಲ. ನಾವು ಯಾರನ್ನ ಗುರುಗಳು ಅಂತ ನಂಬಿರ್ತೀವೋ ಅವರೇ ಕಳಿಸಿಕೊಡ್ತಾರೆ. ಅಪ್ಪ ನೀನು ಇಲ್ಲಿ ಹೋಗು. ಈಗ ಬ್ರಹ್ಮಣ್ಯ ತೀರ್ಥರು ಹೇಗೆ ವ್ಯಾಸರಾಜರನ್ನ ಶ್ರೀಪಾದರಾಜರ ಹತ್ರ ಕಳಿಸಿಕೊಟ್ರು. ಯಾಕೆ, ನಮ್ಮ ಒಂದು ಬ್ರಹ್ಮಣ್ಯ ತೀರ್ಥರೇ ವ್ಯಾಸರಾಜರಿಗೆ ಬೋಧನೆ ಮಾಡಬಹುದಿತ್ತಲ್ಲ. ಅಂದರೆ ಭಗವಂತನ ಆಜ್ಞೆ ಇರುತ್ತೆ ಅಲ್ಲಿ ಒಳಗಡೆ. ಎಲ್ಲರಿಂದಲೂ ನನ್ನ ಕೂಸು ಎಲ್ಲರಿಂದಲೂ ವಿದ್ಯೆಯನ್ನು ಕಲಿಬೇಕು. ನೋಡಿ ಎಂಥ ಒಂದು ವಿಶಾಲವಾದ ಗುರುಗಳ ಆಜ್ಞೆ ಇಲ್ಲದೆ ನಾವೇ ಇವಾಗ ಇಷ್ಟ ಬಂದ ರೀತಿಯಲ್ಲಿ ಯಾರನ್ನೋ ಇವರನ್ನೂ ಗುರುಗಳು ಅವರನ್ನೂ ಗುರುಗಳು ಅನ್ನಬಾರದು. ಅವರ ಪರ್ಮಿಷನ್, ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಇಲ್ಲಿ ಹೋಗಿ ಇವ್ರ ಹತ್ರ ಈ ವಿದ್ಯೆಯನ್ನು ಚೆನ್ನಾಗಿ ಕಲಿತು ಬಾ, ಆಮೇಲೆ ಆನಂತರ ನಾನು ಹೇಳ್ತೇನೆ ಅಂದರೆ, ಅದರಲ್ಲೂ ನಮ್ಮ ಗುರುಗಳಿಗಿಂತ ದೊಡ್ಡವರು ಉತ್ತಮರ ಹತ್ರ ಹೋಗ್ಬೇಕಾದ್ರೆ ಅವರ ಆಜ್ಞೆ ಬೇಡ. ಆದರೆ ಅವರಕ್ಕಿನ್ನ ಕಡಿಮೆ ಇರೋರ ಹತ್ರ ಹೋಗ್ಬೇಕಾದ್ರೆ ಅವರ ಆಜ್ಞೆ ಬೇಕು. ಆದರೆ ನಮಗೆ ಗೊತ್ತಾಗಲ್ವಲ್ಲ, ಅವ್ರಕ್ಕಿನ್ನ ಉತ್ತಮರು ಯಾರು ಅವ್ರಕ್ಕಿನ್ನ ಅಧಮರು ಯಾರು ಗೊತ್ತಾಗಲ್ಲ. ಆದ್ರಿಂದ ಗುರುವಿನ ಆಜ್ಞೆ ಇಲ್ಲದೆ ಇನ್ನೊಬ್ಬರ ಬಳಿ ವಿದ್ಯೆಗೆ ಹೋಗಬಾರದು ಅನ್ನೋದನ್ನ ಶೌನಕ ಋಷಿಗಳು ಸಾರಿದ್ದಾರೆ. ಹಾಗಾಗಿ ವೇದದ ಕರ್ಮಕಾಂಡ ಜ್ಞಾನಕಾಂಡ ಎರಡನ್ನೂ ವಿದ್ಯಾಭ್ಯಾಸ ಮಾಡಿ ಇವರು ಆಚಾರ್ಯರೆನಿಸಿಕೊಂಡಿದ್ದಾರೆ. ಹೀಗೆ ಜನಮೇಜಯ ರಾಜನಿಂದ ಬ್ರಹ್ಮಹತ್ಯಾ ದೋಷ ಪರಿಹಾರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡಿಸಿದ್ರು ಅಂತ ಹೇಳಿ ಆ ಋಗ್ವೇದವನ್ನ ಆ ಒಂದು ಆಧರಿಸಿಕೊಂಡು ಬೃಹತ್ ದೇವತಾ ಅಂತನೋ ಒಂದು ಗ್ರಂಥವನ್ನು ಶೌನಕರು ರಚಿಸಿದ್ದಾರೆ. ಇದರಲ್ಲಿ ಆ ಎಲ್ಲ ಋಷಿಗಳ ವೇದ ಮಂತ್ರದ ಋಷಿ ಛಂದಸ್ಸು ಅನುಕ್ರಮಣಿಕೆ ಎಲ್ಲವನ್ನ ನಾವು ವೇದಕ್ಕೆ ಅನಧಿಕಾರಿಗಳು, ವೇದ ಕಲಿಯುವುದಕ್ಕೆ. ಆದರೆ ವೇದ ಕಲಿಯುವಂತಹ ಸುಪುತ್ರನಿಗೆ ಜನ್ಮ ನೀಡುವಂತಹ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ ಅಂದ ಮೇಲೆ ಅಂತಹ ಶೌನಕರ ಸ್ಮರಣೆಯನ್ನ ಮಾಡಿ ಗರ್ಭ ಧರಿಸಿದರೆ ಅಲ್ಲಿ ಆ ಏನು ಬೃಹತ್ ದೇವತಾ ಅನ್ನುವಂತಹ ಗ್ರಂಥವನ್ನು ಓದುವಂತಹ ಅನುಗ್ರಹ ನಮ್ಮ ಕೂಸಿಗೆ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಶೌನಕರು ಗೋತ್ರ ಪ್ರವರ್ತಕರು ಆಗಿದ್ದಾರೆ. ಶುನಕ ಮತ್ತು ಶೌನಕ ಗೋತ್ರಗಳು ಇವತ್ತಿಗೂ ಪ್ರಚಲಿತದಲ್ಲಿ ಇದೆ. ಹಾಗಾಗಿ ವೇದ ಕಾಲದ ಮಹರ್ಷಿಗಳ ಅಗ್ರ ಪಂಕ್ತಿಯಲ್ಲಿ ಶೌನಕ ಮಹರ್ಷಿಗಳು ಬರ್ತಾರೆ ಅಂತ ಹೇಳ್ತಾ ಇವತ್ತು ಏನೇನೋ ತಿಳಿದ್ವಿ ಅದೆಲ್ಲವನ್ನ ಶೌನಕ ಋಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಜಗದ್ಗುರುವಾದಂತಹ ಶ್ರೀಕೃಷ್ಣನಲ್ಲಿ ನಗಧರನ ಪ್ರತಿಬಿಂಬ ಕಾಣುತ್ತಾ, ನಗಧರ ಅನ್ನೋದನ್ನು ನಾನು ಹೇಳಿಲ್ಲ. ನಗ ಅಂದ್ರೆ ಬೆಟ್ಟ, ಧರ ಅಂದ್ರೆ ಹೊತ್ತಿದವನು. ಯಾರು ಬೆಟ್ಟವನ್ನ ಹೊತ್ತಿದವನು ಅಂದ್ರೆ ಶ್ರೀಕೃಷ್ಣ. ಗೋವರ್ಧನೋದ್ಧಾರಿ ಶ್ರೀಕೃಷ್ಣಾಯ ನಮಃ. ನಾವು ಯಾವತ್ತಿನ ದಿನ ನಮಗೆ ತುಂಬಾ ಭಾರ ಅನ್ನಿಸ್ತು, ಈ ಸಂಸಾರವೇ ಭಾರ, ಯಾರ ಸಮಸ್ಯೆಯನ್ನ ನೋಡಲಿ ಸ್ವಾಮಿ, ನನ್ನದೇ ನನಗೆ, ಇನ್ನು ಎಲ್ಲರ ಇಡೀ ಕುಟುಂಬದ ಸಮಸ್ಯೆ ನಮ್ಮ ಮೇಲೆ ಬಿದ್ದಾಗ ನಮಗೆ ತಡೆಯೋದಕ್ಕೇ ಆಗಿಲ್ಲ ಅಂದಾಗ ಪಾಹಿಮಾಂ ಶ್ರೀ ಗೋವರ್ಧನೋದ್ಧಾರಿ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಸಮಸ್ತ ಭಾರವನ್ನು ಹೊತ್ತಂತಹ ಶ್ರೀಕೃಷ್ಣನನ್ನ ಅಂತ ನಗಧರನ ಪ್ರತಿಬಿಂಬ ಕಾಣುತ್ತಾ ಅಂತ ಏನು ಗರುಡ ದೇವರು ಆ ನಗಧರನ ಪ್ರತಿಬಿಂಬ, ನಗ ಅಂದ್ರೆ ಬೆಟ್ಟವನ್ನ ಧರಿಸಿರ್ತಕ್ಕಂಥವನು ಶ್ರೀಕೃಷ್ಣ. ಆ ಗೋವರ್ಧನ ಪರ್ವತವನ್ನ, ಇಡೀ ಭೂಮಿಯನ್ನ ಪರ್ವತಗಳು ಧರಿಸಿದಿವೆ ಅಂತ ಹೇಳ್ತಾರೆ. ಅಂದ್ರೆ ಭೂಮಿ ಅಂದ್ರೆ ಚಾಪೆಯಂತೆ ಇದೆ, ಅದು ಸುರುಳಿ ಸುತ್ತಕೊಂಡಿತ್ತು. ಅದಕ್ಕೆ ಭಗವಂತ ಎಲ್ಲ ಕಡೆ ಪರ್ವತ ಇಟ್ಟಿದ್ದಾನೆ. ನಾವು ಸಂಡಿಗೆ ಇಡಬೇಕಾದ್ರೆ ಆ ಕಡೆ ಈ ಕಡೆ 4 ಕಲ್ಲು ಹೇಗೆ ಇಡ್ತೀವೋ ಹಾಗೆ ಪರ್ವತಗಳನ್ನ ಭಗವಂತ ಇಟ್ಟಿದ್ದಾನೆ. ಭೂಮಿಯನ್ನ ಧರಿಸಿರೋದು ಪರ್ವತಗಳು. ಅಂತಹ ಪರ್ವತವನ್ನೇ ಭಗವಂತ ಧರಿಸಿದ್ದಾನೆ. ಅಂದ್ರೆ ಭೂಮಿ ಅಂದ್ರೆ ಪೃಥ್ವಿ ಸಂಬಂಧ ಈ ಪಾರ್ಥಿವ ಶರೀರ. ಈ ಪಾರ್ಥಿವ ಶರೀರವನ್ನು ಧರಿಸಿರ್ತಕ್ಕಂಥ ನಮ್ಮ ಬಿಂಬರೂಪಿ ಭಗವಂತನಲ್ಲಿ, ಕೃಷ್ಣನಲ್ಲಿ ನಾವು ಸರ್ವಂ ಶ್ರೀ ಹರಿಮಯಂ ಅನ್ನುವಂತಹ ಜ್ಞಾನವನ್ನು ಕೊಡು, ಅಂತಹ ಜ್ಞಾನವನ್ನು ಬೋಧಿಸುವಂತಹ ಗುರುಗಳ ಅನುಗ್ರಹ ನಮಗೆ ಮಾಡಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.